ಇದು ಯಾರಿಗೆ ಅರ್ಥ ಆಗೈತಿಲ್ಲೋ ಗೊತ್ತಿಲ್ಲ, ನನಗೆ ಮಾತ್ರ ಭಾಳ ಚಂದ ಅರ್ಥ ಆಯ್ತು. ಯಾರನ್ನೂ ಅಷ್ಟು ಈಸಿಯಾಗಿ ನಾವು ಜಡ್ಜ್ ಮಾಡಬಾರ್ದು. ಹಾಯ್, ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದಾಗ 7 o'clock ಆಗಿತ್ತು. ಎದ್ದು ಪ್ರೇಯರ್ಸ್ ಆ್ಯಂಡ್ ಅಫರ್ಮೇಷನ್ಸ್ ಹೇಳಿ ಇಮಿಡಿಯೇಟ್ ಸ್ನಾನಕ್ಕೆ ಹೋದೆ. ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋದೆ. ದೇವಸ್ಥಾನ ಬಂದು ಇಲ್ಲಿ ನಮ್ಮ ರಾಮನ ಮೂರ್ತಿಗೆ ಇವತ್ತು ಅಲಂಕಾರ ಮಾಡಿಲ್ಲ ಅನಿಸ್ತೈತಿ, ಮೇ ಬಿ ಗೊತ್ತಿಲ್ಲ. ಆಮೇಲೆ ನಮ್ಮ ವೆಂಕಟೇಶ್ವರ ಸ್ವಾಮಿ, ಆಮೇಲೆ ನಮ್ಮ ಅಮ್ಮನವರು ಅವ್ರಿಗೆಲ್ಲ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಹಾಕಿ ನಾಮ ಜಪ ಮಾಡೋಕೆ ಕೂತ್ಕೊಂಡೆ. ನಾಮ ಜಪ ಮಾಡಿ ಕೆಲಸ ಸ್ಟಾರ್ಟ್ ಮಾಡ್ಬೇಕಂತೇಳಿ ಆನ್ಲೈನ್ ಹೋದೆ. ಹಾಯ್, ಟೈಮಿಗೆ 9:30. 8:10 ಆನ್ಲೈನ್ ಹೋಗೀನಿ. ಒಂದು ಆರ್ಡ್ರ್ ಇಲ್ಲ, ಲಿಟ್ರಲಿ ಒಂದು ಆರ್ಡ್ರ್ ಶೋ ಆಗಿಲ್ಲ. ಇವತ್ತು ಆಫರ್ ಬೇರೆ ಕೊಟ್ಟಾನ. ಆಫರ್ ಏನು ಕೊಟ್ಟರು ಯೂಸ್ ಇಲ್ಲ, ಅದು 55 rupees ಪರ್ ಆರ್ಡರ್. ನಾವು ಈ ರೀತಿ ಆರ್ಡರ್ ಕೊಡ್ತಾನ. ಸ್ಕ್ರೀನ್ಶಾಟ್ ತೊಗೋತೇನೆ ನೋಡ್ರಿ. ಈ ರೀತಿ ಡಿಸ್ಟೆನ್ಸ್, ಪಿಕಪ್ ಡಿಸ್ಟೆನ್ಸ್ 4 kilometers, ಡ್ರಾಪ್ ಡಿಸ್ಟೆನ್ಸ್ ಅಲ್ಲೇ ಇರ್ತದೆ. ಏನು ಯೂಸ್ ಇಲ್ಲ ನಮ್ಗೆ. ಹಿಂಗಾಗಿ ವೆಯ್ಟ್ ಮಾಡಾಕತ್ಬಿಟ್ಟೇನೆ ಆಗ್ಲಿಂದ. ಒಂದು ಆರ್ಡ್ರ್ ನಮಗೆ ಬಂದಿಲ್ಲ. ಈಗ ಬಂದಿದ್ದ ಒಂದು ಆರ್ಡ್ರ್, ಅದನ್ನೂ ರಿಜೆಕ್ಟ್ ಮಾಡೇನಿ. ಈಗ ಇವತ್ತು ರಾಯರ ಮಠಕ್ಕೆ ಬೇರೆ ಹೋಗ್ಬೇಕಾ, ಎಡಿಟಿಂಗ್. ಇವತ್ತು 40 ಆರ್ಡರ್ಸ್ ಹೊಡಿಬೇಕು. 40 ಆರ್ಡರ್ಸ್ ಹೊಡೆದ್ರೆ ನಿನ್ನೆ ಡೈಲಿ ಅಷ್ಟು ಹೊಡಿತೇನೆ, ಮತ್ತೂ ಅಷ್ಟೇ ಆಗುತ್ತೆ. ತಲೆ ಕೆಟ್ಬಿಟ್ಟೈತಿ. ಆಮೇಲೆ ಈಗ ಎಡಿಟಿಂಗ್ ಮುಗಿಸ್ಕೊತೇನೆ. ಎಡಿಟಿಂಗ್ ಮುಗಿಸಿ ರಾಯರ ಮಠಕ್ಕೆ ಹೋಗಿ ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತೇನೆ. ನೋಡೋಣ. ನೋಡ್ರಿ, ಈ ರೀತಿ ಕೊಡ್ತಾನೆ. ಇದನ್ನು ಸ್ಕ್ರೀನ್ಶಾಟ್ ತಗೋತೇನೆ ನೋಡ್ರಿ. ಓಕೆ, ಬಾಯ್. ನೀವು ನೋಡ್ಬೋದಿಲ್ಲ, ನಂಬರ್ ಆಫ್ ಅವರ್ಸ್ ವರ್ಕ್ 1.3 hours. ನಾನು 2 ಆರ್ಡ್ರ್ ರಿಜೆಕ್ಟ್ ಮಾಡೀನಿ. ಅದು 2 ಆರ್ಡ್ರ್ ಇವ ತೋರಿಸಿದೆಲ್ಲ ಸ್ಕ್ರೀನ್ಶಾಟ್ಸ್. ಅವ 2 ಆರ್ಡ್ರ ಬರತ್ತಿರಲಿಲ್ಲ. ಈ ಲೆವೆಲ್ ಕಾಡತ್ತಾನೆ. ಹಾಯ್, ಟೈಮ್ ಈಗ 10:58. ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡೆ. ನೆನ್ನೆ ವಿಡಿಯೋ ತಮ್ನೆಲ್ಲೂ ಕ್ರಿಯೇಟ್ ಆಯ್ತಾ, ಅಪ್ಲೋಡ್ ಮಾಡೋಕ್ಕೂ ರೆಡಿ ಐತಿ. ಮಧ್ಯಾಹ್ನ ಅಷ್ಟರಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ನಾನು ರಾಯರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟನೂ ಮಾಡ್ಬೇಕು. ಊಟ ಮಾಡ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ನನ್ನ ಫ್ರೆಂಡ್ ಸಪೋಸ್ ಅವನೇನಾದ್ರೂ ಕೆಲಸಕ್ಕೆ ಹೋಗಲಿಲ್ಲ ಅಂತಂತಂದ್ರೆ ಅವ್ನ ಬ್ಯಾಟ್ರಿ ತೊಗೊಂಡು ನಾನು ಇವತ್ತು 12 to 3 ಒಂದು ಸ್ಟ್ರೆಚ್ ಒಳಗೆ ಹೊಡ್ಯಕ್ಕೆ ಟ್ರೈ ಮಾಡ್ತೀನಿ. ಲೆಟ್ಸ್ ಗೋ, ನೋಡೋಣ ಏನಾಗುತ್ತಂತೇಳಿ. ಬಟ್ ನನಗೆ ಟಾರ್ಗೆಟ್ ಕಂಪ್ಲೀಟ್ ಮಾಡಲೇಬೇಕಾ, ಆಪ್ಷನ್ ಇಲ್ಲ. ಸೊ ನಾನು ಇವತ್ತು ಆಲ್ಔಟ್ ಹೋಗ್ತೇನೆ. ಹಾಯ್, ಬಂದೆ ನಾನು ರಾಯರ ದೇವಸ್ಥಾನಕ್ಕೆ. ಟೈಮ್ 11-12 ಆಗೈತಿ. ದರ್ಶನ ಮಾಡ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಊಟ ಆಯಿತು. ಊಟ ಮುಗಿಸ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಈಗ ರೂಮ್ ಒಳಗೆ ಅಗರಬತ್ತಿ ಖಾಲಿ ಆಗಿತ್ತು. ಸೊ ಇವತ್ತು ಅದಕ್ಕೆ ರೂಮ್ ಒಳಗೆ ದೇವರಿಗೆ ಅಗರಬತ್ತಿ ಬೆಳಕಾಗಲಿಲ್ಲ. ಸೊ ಇದು ತೊಗೊಂಡೇನಿ. ನಾಳೆಯಿಂದ ದೇವರು ರಾಯರ ದರ್ಶನ ಮಾಡ್ಕೊಂಡು ಊಟ ಮಾಡ್ಕೊಂಡು ಅಲ್ಲೇ ಆನ್ಲೈನ್ ಹೋದೆ. ಎಷ್ಟು ವೇಟ್ ಮಾಡ್ರು ಆರ್ಡ್ರ್ ಬರತ್ತಿರಲಿಲ್ಲ, ಬರೀ ಬಫರ್ ಆಗತ್ತಿತ್ತು. ಆಮೇಲೆ ಒಂದು ಜೆಪ್ಟೋ ಆರ್ಡರ್ ಬಂತು. ಎಷ್ಟು ದೂರ ಐತೆ ನೋಡ್ರಿ. ಇದು ಜೆಪ್ಟೋ ಆರ್ಡರ್ ನಮ್ಗೆ ಅಷ್ಟು ಅಲ್ಲಿ ಹೋದ್ಮೇಲೆ ನಮ್ಗೆ ಅಸೈನ್ ಆಗಿರಲ್ಲ ಇದು. ಹಾಯ್, ಟೈಮ್ 3:33. ಈಗ 8 ಆರ್ಡ್ರ್ ಆಗ್ಯಾವ. 1 ಗಂಟೆ ಆದಮೇಲೆ ಆರ್ಡ್ರ್ ಬರೋಕ್ಕೆ ಸ್ಟಾರ್ಟ್ ಆಯ್ತು. ಬಟ್ ನಿಜ ಹೇಳತ್ತೀನಿ, ಸುಳ್ಳು ಹೇಳತ್ತಿಲ್ಲ, ವಿಪರೀತ ಜ್ವರ ಬಂದ್ಬಿಟ್ಟು. ಆದರೂ ನಾನು ಗಿವ್ ಅಪ್ ಮಾಡಬಾರ್ದು, ಪುಷ್ ಮಾಡ್ಬೇಕಂತೇಳಿ ಟ್ರೈ ಮಾಡತ್ತೀನಿ. ಬಟ್ ನಿಂತಲ್ಲೇ ಫುಲ್ ತಲೆ ಸುತ್ತ ಬಂದಂಗೆ ಆದೈತಿ. ಎಷ್ಟಾಗತ್ತಷ್ಟು ಟ್ರೈ ಮಾಡ್ತೇನೆ. ಆಮೇಲೆ ಸ್ವಲ್ಪ ಹೊತ್ತೋಗಿ ರೆಸ್ಟ್ ಮಾಡಿ ಬೇಕಾದ್ರೆ ಮತ್ತೆ ನೈಟ್ ಫುಲ್ ಹೊಡಿತೇನೆ. ಇವತ್ತು ನನಗೆ ಗಿವ್ ಅಪ್ ಮಾಡೋಕ್ಕೆ ಇಷ್ಟ ಇಲ್ಲ. ನೋಡೋಣ. ಏನಪ್ಪ ಚೆನ್ನಾಗಿದೆ, ಯಾಕೆ ಡಲ್ ಆಗಿದೆಯಾ? ಟೈಮ್ ಈಗ 6:55. 2 hours ಮಲಗಿದ್ದೆ. ಬಂದು ಆರ್ಡರ್ಸ್ ಬರೀ 10 ಆಗ್ಯಾವ. ನಾನು 10 ಆದಮೇಲೆ ಆರ್ಡ್ರ್ ಫುಲ್ ಕಟ್ ಆಯ್ತು. ಸೊ ಜ್ವರನೂ ಫುಲ್ ಇದ್ದು, ಫುಲ್ ನಿಂತಲ್ಲೇ ಬಿದ್ದಂಗೆ ಆದಿತ್ತು. ಅಷ್ಟು ತಲೆ ತಿರ್ಗಾದಿತ್ತು. ಆದರೂ ಏನು ಮಾಡೋಕೆ ಬರೋಲ್ಲ ಅಂತೇಳಿ ಇನ್ನೂ ಪುಷ್ ಮಾಡತ್ತಿದ್ದೆ. ಬಟ್ ಆರ್ಡರ್ಸ್ ಬರತ್ತಿರಲಿಲ್ಲ. ಸೊ ರೂಮಿಗೆ ಬಂದು ನಿಮ್ಗೆ ಗೊತ್ತು 3-4 ಡೇಸಿಂದ ನಂಗೆ ಲಿಟ್ರಲಿ ಕರೆಕ್ಟ್ ನಿದ್ದೆನ ಮಾಡಿಲ್ಲ. ನಾನು ಅಷ್ಟೇ ಒಂದು 3.5 ಆಮೇಲೆ 4 hours ಇಷ್ಟೇ ನಾನು ನಿದ್ದೆ ಮಾಡಿದ್ದೆ. ಸೊ ಈಗ ಬರೀ 10 ಆಗ್ಯಾವ. ಈಗ ನಂಗೆ ಬೇರೆ ಆಪ್ಷನೇ ಇಲ್ಲ. ಐದರ್ ಐ ಹ್ಯಾವ್ ಟು ಫೈಟ್ ಆರ್ ಐ ಶುಡ್ ಟೇಕ್ ಅ ಫ್ಲೈಟ್. ಇದು ಡೇವಿಡ್ ಗಾಗಿನ್ಸ್ನ ಫಾಲೋ ಮಾಡೋರು ಗೊತ್ತಿರುತ್ತೆ. ನಾನು ಮುಂದೆ ಹೇಳ್ತೀನಿ ಇದ್ರ ಬಗ್ಗೆ. ಈಗ ನನಗೇನು ಚಾಯ್ಸ್ ಇಲ್ಲ. ಎಷ್ಟಾಗುತ್ತೆ ಅಷ್ಟು ನಾನು ಲೇಟ್ ನೈಟ್ವರೆಗೂ ಮಾಡ್ಕೊಂಡು ಬರ್ಬೇಕಾ. ನನಗೆ ಒಂಚೂರು ಸೋಲಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನಾನು ಇವತ್ತು ಆದರೂ ಪುಷ್ ಮಾಡತ್ತಿದ್ದೆ ಎಷ್ಟಾಗುತ್ತೆ ಅಷ್ಟು ಅಂತೇಳಿ. ಓಕೆ, ನಾನು ಕೆಲಸ ಸ್ಟಾರ್ಟ್ ಮಾಡ್ತೇನೆ ಈಗ. ಲೆಟ್ಸ್ ಗೋ. ಟೈಮ್ ಈಗ 11:25. ಸಾರಿ 7:25. 7:02 ನಾನು ಆನ್ಲೈನ್ ಹೋಗೇನಿ.
ಒಂದು ಆರ್ಡ್ರ್ ಇಲ್ಲ, ಬೇಕಾದ್ರೆ ನಿಮ್ಗೆ ಸ್ಕ್ರೀನ್ಶಾಟ್ ತೋರಿಸ್ತೀನಿ. 2 BTM ಒಳಗೆ ಫಸ್ಟ್ 0 ಐತೆ, ಈಗ 1 ಐತಿ. ಎಲ್ಲಿ ಒಂದು ಆರ್ಡ್ರ್ ಶೋ ಆಗತ್ತಿಲ್ಲ. ಬರ್ತಾವ ಪಿಕಪ್ 5 ಕಿಲೋಮೀಟ್ರ್ ಕೋರ್ಮಂಗ್ಲ ಕನಕ್ಪುರ ರೋಡ್ ಹಿಂಗೆ ಬರತ್ತವ. ಏನು ಮಾಡೋದು ಅರ್ಥ ಆಗತ್ತಿಲ್ಲ. ಎವ್ರಿ ಥರ್ಸ್ಡೇ ನಂಗೆ ಚಾಲೆಂಜಿಂಗ್ ಐತೆ, ಬಟ್ ಇವತ್ತು ಯಾಕೋ ಗೊತ್ತಿಲ್ಲ ಆರ್ಡ್ರ್ ಶೋನೂ ಆಗತ್ತಿಲ್ಲ ಎಲ್ಲೂ. ನಾನು ನಂಗೆ ಫಿಸಿಕಲಿ ಸ್ವಲ್ಪ ಡೌನ್ ಆದರೂ ನಾನು ಇವತ್ತು ಗಿವ್ ಅಪ್ ಮಾಡಬಾರ್ದು ಅಂತಿತ್ತ, ಬಟ್ ಒಂದು ಆರ್ಡ್ರ್ ಶೋ ಆಗತ್ತಿಲ್ಲ. ನಂಗೆ ಭಾಳ ಟೆನ್ಷನ್ ಆಗತೈತಿ, ಎಲ್ಲಿ ನನ್ನ ಚಾಲೆಂಜ್ ಕಂಪ್ಲೀಟ್ ಆಗಲ್ಲ, 50K ಆಗಲ್ಲ ಅಂತೇಳಿ. ಓಕೆ ಬಂದ್ಬಿಡು ಲೀಲಾ. ಲೀಲಾ ಎಲ್ಲಾದ್ರೂ ಇರ್ಲಿ ಬಂದ್ಬಿಡಮ್ಮ. BTM ಒಳಗೆ ಆರ್ಡ್ರ್ ಇಲ್ಲ ಅಂತೇಳಿ ಜಯನಗರ್ ಬಂದೆ. ಜಯನಗರ್ ಒಳಗೆ ಆರ್ಡ್ರ್ ಅದಾವ ಅಂತೇಳಿ ತರ್ಸತ್ತಿತ್ತು. ಫೈನಲಿ ಫಸ್ಟ್ ಆರ್ಡ್ರ್ ಆಗೈತಿ. ಟೈಮ್ 8:05 ಆಗೈತಿ ಫಸ್ಟ್ ಆರ್ಡ್ರ್. ಲೆಟ್ಸ್ ಗೋ. ಇವತ್ತು ಎಷ್ಟು ಬರ್ತಾವೆ ನೋಡೋಣ. ಹಾಯ್, ಇದರೊಳಗೆ 3 ಚಿಕನ್ ರೋಲ್, 1 ಶುಗರ್ ಕೇನ್ ಜ್ಯೂಸ್ ಐತಿ. 1 ನಿಮಿಷ. ಅದ್ರಾಗ 3 ಚಿಕನ್, 1 ಶುಗರ್ ಕೇನ್ ಅಂತ ಹೇಳಿದ್ದೆಲ್ಲ. ಎಸ್ ನಾವು ಹೊರಗಡೆ 1 ಚಿಕನ್ ರೋಲ್ ತೊಗೊಂಡ್ರೆ ಕಮ್ಮಿ ಅಂದ್ರೆ ಒಂದು 100 ರೂಪಾಯಿ ಅಂತ ತಿಳ್ಕೊಳ್ರಿ. 300 ರೂಪಾಯಿ ಪ್ಲಸ್ 1 ಶುಗರ್ ಕೇನ್, ಒಂದು 50 ರೂಪೀಸ್ ಜಾಸ್ತಿ. ಓಕೆ, 350 ರೂಪೀಸ್ ಆಗ್ಬೋದು. ಬಟ್ ಇವ್ರು 3 ಚಿಕನ್ ರೋಲ್, 1 ಶುಗರ್ ಕೇನಿಗೆ ಎಷ್ಟು ಪೇ ಮಾಡಿರ್ಬೋದು ಹೇಳಿ? 946 ರೂಪೀಸ್. ಎಸ್, 946 ರೂಪೀಸ್ ಕೊಟ್ಟು ಇವ್ರು ಯಾಕೆ ಆರ್ಡರ್ ಮಾಡ್ಯಾರ ಅಂತೇಳಿ ಅನ್ಕೊಳತ್ತಿದ್ದೆ. ಬಟ್ ದೊಡ್ಡ ಮನುಷ್ಯರು ಯಾವಾಗಲೂ ದೊಡ್ಡ ಲೆವೆಲ್ ಒಳಗೆ ಥಿಂಕ್ ಮಾಡ್ತಾರೆ ಅಂತೇಳಿ ನನಗೆ ಈಗ ಒಂದು ಲೆಸನ್ ಸಿಕ್ಕಂಗೆ ಐತೆ. ಯಾಕೆ ಅನ್ನೋದು ಹೇಳ್ತೀನಿ ಕೇಳ್ರಿ. ಅವರೇ ಕ್ಯಾಶ್ ತಂದಿದ್ರು. ಓಕೆ, ಸಮಥಿಂಗ್ ಗೊತ್ತಿಲ್ಲ ಎಷ್ಟು ತಂದಿದ್ರು ಅಂತೇಳಿ. ಚೇಂಜ್ ಐತೆ ನಾನು ಕೇಳಿ, ಇಲ್ಲ ಅಂತಂದೆ. ಆಮೇಲೆ ಸರಿ ತಡಿ ಫೋನ್ ತರ್ತೇನೆ ಅಂತೇಳಿ ಫೋನ್ ತೊಗೊಂಬಂದ್ರೆ, ಆ ಫೋನ್ ಒಳಗೆ ಫೋನ್ಪೇ ಆಗಲಿಲ್ಲ, ಏನೋ ಇಶ್ಯೂ ಬಂತಂತೇಳಿ ಆಗಲಿಲ್ಲ. ಮತ್ತು ಇನ್ನೊಂದು ಫೋನ್ ತಂದರೆ ಓಕೆ 946 ರೂಪೀಸ್ ಮಾಡ್ಬೋದು ಅಂತೇಳಿ ನಾನು ಸ್ಕ್ಯಾನರ್ ತೋರಿಸಿದೆ. ಸ್ಕ್ಯಾನರ್ ಒಳಗೆ ಮಾಡಿದರೆ ಅವರು 1000 ರೂಪೀಸ್ ಮಾಡ್ಯಾರ. ಇದು ಯಾರಿಗೆ ಅರ್ಥ ಆಗೈತಿಲ್ಲೋ ಗೊತ್ತಿಲ್ಲ, ನನಗೆ ಮಾತ್ರ ಭಾಳ ಚಂದ ಅರ್ಥ ಐತೆ. ಯಾರನ್ನೂ ಅಷ್ಟು ಈಸಿಯಾಗಿ ನಾವು ಜಡ್ಜ್ ಮಾಡಬಾರ್ದು. ಲೆಟ್ಸ್ ಗೋ. 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಈಗ 10:15 ಆಗೈತಿ. ಬರೀ 4 ಆರ್ಡ್ರ್ ಆಗ್ಯಾವ, ಅಂದ್ರೆ 14 ಆರ್ಡ್ರ್ಸ್ ಅಷ್ಟಾಗ್ಯಾವ. ಒಂದು ಆರ್ಡ್ರ್ ಬರತ್ತಿಲ್ಲ, ಈಗ ಸ್ಟಾಪ್ ಆಗಿಬಿಟ್ಟೈತಿ. ಒಂದಷ್ಟು ಅಂತೇಳಿ ಹೊಡ್ಯಾಕೆ ಬಂದ್ರೆ ಅದು ಆಗತ್ತಿಲ್ಲ. ಜ್ವರ ಫುಲ್ ನೆತ್ತಿಗೆ ನೀರಿಲ್ಲ, ಬಟ್ ಜ್ವರ ಭಾಳ ಫೀಲ್ ಆಗತೈತಿ. ಬೆಟ್ರ್ ಐ ವಿಲ್ ಸ್ಟಾಪ್ ಹಿಯರ್. ನಂಗೆ ಇವತ್ತು ಪುಷ್ ಮಾಡೋಕ್ಕಾಗತ್ತಿಲ್ಲ. ಇವತ್ತು ಫುಲ್ ಕಂಪ್ಲೀಟ್ ಮಲ್ಕೊಂಡ್ಬಿಡ್ತೇನೆ. ಮಲ್ಕೊಂಡು ಮತ್ತೆ ನಾಳೆ ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀನಿ. ಬಾಯ್, ಗುಡ್ ನೈಟ್. ಸೊ ದಿಸ್ ಇಸ್ ಮೈ ಟುಡೇಸ್ ಅರ್ನಿಂಗ್ ಗಾಯ್ಸ್. 14 ಆರ್ಡರ್ಸಿಗೆ 767 ರೂಪೀಸ್ ಆಗೈತಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.